ಬರೇ ಏನೂ ತಿನ್ನಬಾರದು, ಉಪವಾಸದಿಂದ ಇರಬೇಕು, ಒದ್ದಾಟ ಆಗುತ್ತದೆ, ಸಂಕಟ ಪಡಬೇಕು, ಇಷ್ಟು ಮಾತ್ರ ಅಲ್ಲ. ಮುಖ್ಯವಾಗಿ ಉಪವಾಸ ಎಂಬ ಶಬ್ದಕ್ಕೆ ಅರ್ಥ ಏನು ಗೊತ್ತಾ? ಉಪ ಸಮೀಪೆ ವಾಸ. ಉಪ ಅಂದ್ರೆ ಸಮೀಪದಲ್ಲಿ, ವಾಸ ಸಮೀಪದಲ್ಲಿ ವಾಸ ಮಾಡೋದು. ಯಾರ ಸಮೀಪದಲ್ಲಿ? ಭಗವಂತನ ಸಮೀಪದಲ್ಲಿ. ಪ್ರತಿ ಏಕಾದಶಿಗಳು ಬಹಳ ಮುಖ್ಯವಾದದ್ದೇನೆ. ಕೆಲವು ಜನ ಉಳಿದ ಏಕಾದಶಿ ಚೆನ್ನಾಗಿ ತಿಂದುಬಿಟ್ಟು ಈ ಪ್ರಥಮ ಏಕಾದಶಿ, ಚಾತುರ್ಮಾಸ ಏಕಾದಶಿ, ಆಷಾಢ ಏಕಾದಶಿ ಅಥವಾ ವೈಕುಂಠ ಏಕಾದಶಿ ಒಂದಿನ ಮಾಡಿಬಿಟ್ರೆ ಮುಗಿದು ಹೋಯ್ತು, ಬಾರಾಕೂನಿ ಮಾಫ್ ಅಂತ. ಏಕಾದಶಿ ಉಪವಾಸ ಪುಣ್ಯ ಫಲ ಕೊಡತ್ತೆ, ಅದು ಬೇರೆ. ಅದ್ ಹೇಗ್ ಶುರು ಮಾಡ್ಬೇಕು? ಇವತ್ತು ಫಸ್ಟ್ ಟೈಮ್ ನಾನು ಏಕಾದಶಿ ಮಾಡ್ತಿದ್ದೇನೆ ಅಂತ ಕೆಲವೊಬ್ರು ಇರ್ತಾರೆ, ಅವ್ರು ಹೇಗ್ ಶುರು ಮಾಡ್ಬೇಕಂತ ನೀವು ಹೇಳಲಿಕ್ಕೆ ಇಚ್ಛೆ ಪಡ್ತೀವಿ? ಒಳ್ಳೆ ಪ್ರಶ್ನೆ ನಿಜವಾಗ್ಲೂ. ಅದು ಮಧ್ವರ ಹೃದಯದಲ್ಲಿ ಉಡುಪಿಯಲ್ಲಿ ಸಿಗುತ್ತೆ ಎನ್ನುವ ಏಕೈಕ ಕಾರಣದಿಂದ ಕೃಷ್ಣ ದ್ವಾರಕೆಯನ್ನು ಬಿಟ್ಟು ಉಡುಪಿಗೆ ಬಂದಿದ್ದಾನೆ. ಇದು ನಮ್ಮ ಆಚಾರ್ಯರ ಮಹಿಮೆ.